ಕೊಪ್ಪಳ ಜಿಲ್ಲೆಯ ದೋಟಿಹಾಳದ ಜುಮಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುದ್ದಲಗುಂದಿ ಅಂಗನವಾಡಿ ಕೇಂದ್ರ ಸ್ವಂತ ಕಟ್ಟಡ ಇಲ್ಲದ ಕಾರಣ ಪಾಳು ಬಿದ್ದ ಗ್ರಾಮದ ಸರ್ಕಾರಿ ಹಳೆ ಶಾಲೆ ಕೊಠಡಿಯಲ್ಲಿ ಕಳೆದ 4 ವರ್ಷಗಳಿಂದ ನಡೆಸಲಾಗುತ್ತಿದೆ. ಈ ಶಾಲೆಯ ಕಟ್ಟಡದ ಅವ್ಯವಸ್ಥೆ ನೋಡಿದರೆ ನಿಜಕ್ಕೂ ಭಯವಾಗುವಂತಿದೆ. ಎಲ್ಲೆಂದರಲ್ಲಿ ಕಿತ್ತು ಬಿದ್ದಿರುವ ಮೇಲ್ಚಾವಣಿ, ಬಿರುಕು ಬಿಟ್ಟಿರುವ ಕೊಠಡಿಗಳು ಈ ಆವರಣದಲ್ಲಿ ಕಂಡುಬರುತ್ತಿದೆ. ಇಂತಹ ಅವ್ಯವಸ್ಥೆಯಲ್ಲಿ ಅಂಗನವಾಡಿ ಕೇಂದ್ರ ನಡೆಸಲಾಗುತ್ತಿದ್ದು 35ಕ್ಕೂ ಹೆಚ್ಚು ಸಣ್ಣ ಮಕ್ಕಳು ಇಂತಹ ಅವ್ಯವಸ್ಥೆಯಲ್ಲಿ ಶಿಕ್ಷಣ ಪಡೆಯುವಂತಾಗಿದೆ. ನನ್ನ ಹೆಸರು ಕವಿತಾ ಪಾಟೀಲ್ ರೀ, ಮುದ್ದಲಗುಂದಿ ಅಂಗನವಾಡಿ ಕೇಂದ್ರ. ಇಲ್ಲಿ ನೀವು ಸ್ವಂತ ಕಟ್ಟಡ ಇಲ್ಲ ನಿಮಗೆ? ಸ್ವಂತ ಕಟ್ಟಡ ಮೊದಲು ಇತ್ತು, ಅದು ಭಾಳ ಹಳೆ ಕಾಲದ ಇತ್ತು ರೀ. ಅಲ್ಲಿ ರೋಡು ಮತ್ತು ಹಿಂದೆ ಬಾವಿ ಇರೋದಕ್ಕೆ ನಮ್ಗೆ ಸೇಫ್ಟಿ ಇಲ್ಲ ಅಂತೇಳಿ ಈ ಪ್ರೈಮರಿ ಸ್ಕೂಲ್ ಖಾಲಿ ಆಗಿತ್ತು ರೀ. ಆದ್ದರಿಂದ ಈ ಪ್ರೈಮರಿ ಸ್ಕೂಲಿಗೆ ಬಂದಿವ್ರಿ. ಈಗ 4 ವರ್ಷ ಆಯ್ತು ರೀ ಇಲ್ಲೇ ನಾವು ಅಂಗನವಾಡಿ ನಡ್ಸಕತ್ತೀವಿ ರೀ. ಇಲ್ಲಿ ಪ್ರೈಮರಿ ಸ್ಕೂಲ್ ಎಲ್ಲಿಗೆ ಹೋಗೈತೆ ರೀ? ಅಂದ್ರೆ ಅವ್ರಿಗೆ ಹೊಸ ಕಟ್ಟಡ ಆಗಿ ಅವರು ಸ್ಥಳಾಂತರ ಆ ಕಡೆ ಹೋಗ್ಯಾರ್ರಿ. ಈಗ ನಾವು ಇಲ್ಲೇ ನಮ್ಮ ಮಕ್ಕಳ ಅಂಗನವಾಡಿ ನಡ್ಸಕ್ಕೆ ಅವಕಾಶ ಮಾಡಿಕೊಟ್ಟಾರ. ಆದರೂ ಇಲ್ಲಿ ವಾತಾವರಣ ಸರಿ ಇಲ್ಲ ಅಲ್ರಿ ಮೇಡಮ್ ಅವ್ರ? ಸರಿ ಇಲ್ರಿ ಸರ್, ಹೊಸ ಕಟ್ಟಡ ಆಗೈತೆ ರೀ. ಇವಾಗ ಅಲ್ಲಿ ಇನ್ನೊಂದು ಸ್ವಲ್ಪ ಸೌಕರ್ಯಗಳು ಬೇಕು ನಮಗೆ. ಆ ಸೌಕರ್ಯ ಆತಂದ್ರೆ ನಾವು ಓಪನಿಂಗ್ ಮಾಡ್ಕೊತೀವಿ ರೀ. ಯಾಕಂದ್ರೆ ಅಪಾಯವಾದ ಪ್ರದೇಶದಲ್ಲಿ ಇದೆ ನೀವು. ಹಾಂ ಸರ್. ಪಕ್ಕಲ ಶಿಥಿಲಗೊಂಡ ಕಟ್ಟಡಗಳದಾವ. ಹ್ಞೂ ರೀ. ಮುಂದೂ ಸರಿಯಾದ ಇದೆ ವ್ಯವಸ್ಥೆ. ಹೌದೌದು. ಮಕ್ಳಿಗೆ ಏನಾದರೂ ತೊಂದರೆ ಆದ್ರ ಸಮಸ್ಯೆ ಅಲ್ಲ ರೀ? ಹಾಂ, ಸಮಸ್ಯೆ ಐತ್ರಿ ಸರ್. ಅದು ಗೇಟನ್ನು ಮಾಡಿದ್ವಿ, ಬಟ್ ಸಾರ್ವಜನಿಕರು ಇದನ್ನ ಮಾಡ್ಕೊಂಡು ಗೇಟನ್ನು ಇಲ್ರಿ ಇವಾಗ ನಮಗೆ. ಈಗ ಅಲ್ಲಿ ನಮಗೆ ಹೊಸ ಕಟ್ಟಡ ಆಗೈತೆ, ಅಲ್ಲೆಲ್ಲ ಸೌಕರ್ಯ ಮಾಡಿಕೊಟ್ರೆ ನಾವು ಹೊಸ ಕಟ್ಟಡ ಓಪನಿಂಗ್ ಮಾಡ್ಕೊತೀವಿ ರೀ. ಈ ಗಿಡ ಬಿದ್ದು ಎಷ್ಟು ದಿನ ಐತ್ರಿ ಇದು? ಗಿಡ ಬಿದ್ದು 1-2 ತಿಂಗಳು ಆಗಿರ್ಬೋದು ರೀ. 1-2 ತಿಂಗಳು. ಅವತ್ತಿನ ಸಾಲ ಚಲಿ ಇರ್ತಾರೆ? ಇಲ್ಲ ಸರ್, ಸಾಲಿ ಅದಂದ್ರೆ ಬೆಳಗ್ಗೆ ಮುಂಜಾನೆ ಬಿದ್ದೈತ್ರಿ ಗಿಡ. ಒಂದ್ ವೇಳೆ ಸಾಲ ಆರಂಭ ಬಿದ್ದರೆ ಏನಾಕಿತ್ತು? ಮತ್ತೆ ನಮ್ಮ ಮಕ್ಳಿಗೆ ತೊಂದರೆ ಆಗ್ತೈತ್ರಿ ಸರ್. ಅನಾಹುತ ನಾವೀಗ ಎಷ್ಟ ಕಾಳಜಿ ಮಾಡ್ತೀವಿ ಅಂದ್ರೆ ಒಂದು ಟೈಮ್ ಮಕ್ಳು ಆಡಕ್ ಬಿಡಕ ಯಾವಾಗ ಒಂದು ಸಮಸ್ಯೆ ಆದ್ರೆ ತೊಂದರೆ ಆಗುತ್ತೆ. ಈಗ ನೀವು ಭಯದ ವಾತಾವರಣದಾಗೆಲ್ಲ ನೀವು ಮಕ್ಳು ಶಿಕ್ಷಣ ನೀಡ್ತಾ ಇದ್ದೀರಿ ಸರ್. ಹಂಗೆ ಆಗೈತೆ ನೋಡಿ. ಸುರಕ್ಷಿತ ಜಾಗ ಯಾಕೆ ನೀಡ್ತಾ ಇಲ್ಲ ನಿಮ್ಮ ಇಲಾಖೆಯವರು? ಕ್ರಮ ಇದಕ್ಕೊಳ್ತಾ ಇಲ್ಲ? ಇಲ್ಲ, ನಮ್ಮ ಇಲಾಖೆಯವರು ಹೇಳ್ಯಾರ ಸರ್. ಈಗ ಇದು ಕಟ್ಟಡ ಮುಗ್ದೈತ್ರಿ, ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಉಳ್ದಾವ. ಕೆಲಸ ಆಯ್ತಂದ್ರೆ ಓಕೆ, ನಾವು ಅದಕ್ಕೆ ಹೋಗ್ಬಹುದು. ಈಗ ಎಷ್ಟು ವರ್ಷ ಆಯ್ತು ರೀ ಕಟ್ಟಡ ನಿರ್ಮಾಣ ಮಾಡಕ್ಕಂತ? ಕಟ್ಟಡ ಆಗಿ 1 ವರ್ಷ ಕಟ್ಟಕತ್ತಿರ್ಬೋದ್ರಿ. ಇನ್ನೊಂದು ಸ್ವಲ್ಪ ಕೆಲಸ ಅದಾವ, ಬಾಕಿನೇ ಎಲ್ಲ ಕೆಲಸ ಇಲ್ಲ, ಸ್ವಲ್ಪ ಮಾತ್ರ ಉಳ್ಕೊಂಡವ್ರಿ. ಅವು ಮಾಡಿಕೊಟ್ರೆ ನಮಗೆ ನಾಳೆ ನಾವು ಹೊಸ ಓಪನಿಂಗ್ ಮಾಡಂದ್ರೆ ಮಾಡ್ತೀವಿ ರೀ. ನಮಸ್ಕಾರ ಗೌಡ್ರೆ, ತಮ್ಮ ಹೆಸರು? ನನ್ನ ಹೆಸರು ಶೇಖರಗೌಡ, ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್, ಮುದ್ದಲಗುಂದಿ. ನಿಮ್ಮ ಅಂಗನವಾಡಿ ಸಮಸ್ಯೆ ಏನು? ಮಕ್ಕಳಿಗೆ ರೂಮಿನ ಸಮಸ್ಯೆ ಇಲ್ಲ, ಅಲ್ಲಿ ಶಿಥಿಲ ಕಟ್ಟಡದಲ್ಲಿ ಅದರ ಮಕ್ಕಳು ಶಿಕ್ಷಣ ಕಲಿತಾ ಇಲ್ಲ. ಕಟ್ಟಡ ಐತೆ, ಇಲ್ಲಿ ಕಟ್ಟಡ ಹೊಸ ಬಿಲ್ಡಿಂಗ್ ಆಗಿದೆ, ಅದು ಎಲ್ಲ ಕಂಪ್ಲೀಟ್ ಮುಗಿದಿದೆ. ಅಲ್ಲಿದ್ದ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಅಂಗನವಾಡಿ ಶಿಫ್ಟ್ ಆಗ್ತಾ ಇಲ್ಲ. ಯಾಕಂದರೆ ಅದು ಎಲ್ಲ ಶೀತಲಾ ವ್ಯವಸ್ಥೆ ಇದೆ. ಅದು ಯಾವಾಗ ಆಲ್ರೆಡಿ ಹಿಂದೆ ಒಂದು ಬೇವಿನ ಗಿಡ ಕೂಡ ಮಕ್ಕಳ ಆಡಾಗ ಬಿದ್ದೋಗಿದೆ. ಮತ್ತು ಇನ್ನು ಅಲ್ಲಿ ಹಳೆ ಕಟ್ಟಡ ಕೂಡ ಇರ್ತಾವೆ, ಬಿದ್ದೋಗೋ ಸ್ಥಿತಿ ಐತೆ. ಮಕ್ಕಳಿಗೇನು ಆಟ ಆಡ್ತಾ ಹೋಗಿದ್ರೆ ಗೊತ್ತಾಗಲ್ಲ ಅವರಿಗೆ. ಇಲ್ಲಿ ಹೊಸ ಕಟ್ಟಡ ಇದ್ರೂ ಇಲ್ಲಿಗೆ ಯಾಕೆ ಶಿಫ್ಟ್ ಆಗ್ತಾ ಇಲ್ಲ? ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇಲ್ಲಿ ಹೊಸ ಕಟ್ಟಡಕ್ಕೆ ಇದನ್ನ ಅಂಗನವಾಡಿನ ಶಿಫ್ಟ್ ಮಾಡ್ಬೇಕಂತ ನಮ್ಮ ಕೋರಿಕೆ ಸರ್. ಇದು ಇನ್ನ ಕೆಲಸ ಐತೆ, ಕಾಮಗಾರಿ ಐತೆ, ಶೌಚಾಲಯ ಇಲ್ಲ, ಅದು ಅಡಿಗೆ ಕೊಠಡಿ ಇಲ್ಲ, ಈ ತರ ಹೇಳ್ತಾ ಇದ್ದಾರೆ. ಎಲ್ಲ ಕಟ್ಟಡದ ಗ್ಯಾಸಿನ ಕಟ್ಟಡಿ ಇಲ್ಲ ಅಂತ, ಗ್ಯಾಸ್ ಕಟ್ಟಡಿ ಎಲ್ಲ ಬಿಲ್ ಮಾಡಿದ್ದಾರೆ. ಸಂಬಂಧಪಟ್ಟ ಯಾರು ಬಿಲ್ ಮಾಡ್ಯಾರ ಅವರು ಸಂಬಂಧಪಟ್ಟವರು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಇದ್ದದ್ದು ಎಲ್ಲ ಅದಕ್ಕೆಲ್ಲ ಏನು ಸಂಬಂಧ, ಎಷ್ಟು ಗ್ರಾಂಟ್ ಬಿಡುಗಡೆ ಆಗಿತ್ತು ಅದನ್ನೆಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆಲ್ಲ ದುಡ್ಡು ಬಿಡುಗಡೆ ಮಾಡ್ಯಾರ. ಅದು ಏನು ಕಡಿಮೆ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ಅಧಿಕಾರಿಗಳು ಮಾಡಬೇಕು. ಈಗ ಅಲ್ಲಿ ಸೇಫ್ಟಿ ಜಾಗ ಇಲ್ಲ ಅನ್ನೋದು. ಹೌದು, ಅಲ್ಲೆಲ್ಲ ಸೇಫ್ಟಿ ಜಾಗ ಇಲ್ಲ. ಮಳೆ ಬಂದ್ರೆ ನೀರು ನಿಂತು ಹೋಗ್ತದೆ. ಆ ಹಳೆ ಬಿಲ್ಡಿಂಗ್ಗಳದಾವ ಇಲ್ಲಿ, ಅಲ್ಲೆಲ್ಲ ಶೀತಲ ಏನೂ ವ್ಯವಸ್ಥೆ ಇಲ್ಲ ಅಲ್ಲಿ. ಇದು ಹೊಸ ಬಿಲ್ಡಿಂಗ್ ಇದೆ, ಅಗದಿ ಅಚ್ಚುಕಟ್ಟಾಗೈತೆ. ಇದನ್ನ ಶಿಫ್ಟ್ ಮಾಡ್ಬೇಕಂತ ನಮ್ಮ ಬೇಡಿಕೆ.